ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳು. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈಯನ್ನು ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಇಲ್ಲಿ ಮೂರನೇದಾಗಿ ಒಬ್ಬ ವ್ಯಕ್ತಿಯನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಆತನು ಹೆಂಗ ದೇವರನ್ನು ನೋಡ್ತಾ ಇದ್ದಾನಂದ್ರೆ ತನ್ನನ್ನು ತಾನು ನೋಡಿಕೊಂಡು ಮತ್ತು ದೇವರನ್ನು ಕೂಡ ಏನ್ ಮಾಡ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಸಂದರ್ಭದಲ್ಲಿ ನೀವು ಸತ್ಯವೇದ ಪುಸ್ತಕದಲ್ಲಿ ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 1-2 ವಾಕ್ಯ ಓದ್ರಿ, ನಿಮ್ಗೆ ಪರಿಪೂರ್ಣವಾಗಿ ಗೊತ್ತಾಗುತ್ತೆ. ಲೂಕನು ಬರೆದ ಸುವಾರ್ತೆ, ಆ ಕಡೆ ಇರಲ್ಲ, 1-2 ವಾಕ್ಯ. ಆತನು ಯೆರಿಕೋ ಊರನ್ನು ದಾಟಿ ಹೋಗುತ್ತಾ ಇದ್ದನು. ಓಕೆ, ಕಂಟಿನ್ಯೂ. ಅಲ್ಲಿ ಜಕ್ಕಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನು, ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು. ಅವನು ಯೇಸು ಎಂತವನೆಂದು ನೋಡಲಪೇಕ್ಷಿಸಿದರು. ತಾನು ಗಿಡ್ಡನಾಗಿದ್ದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಒಬ್ಬ ವ್ಯಕ್ತಿ ಇದ್ದಾನೆ, ಈತನು ಐಶ್ವರ್ಯವಂತನು, ಸುಂಕದ ಗುತ್ತಿಗೆದಾರನು. ಸುಂಕದ ಗುತ್ತಿಗೆದಾರ ಅಂದ್ರೆ ಗೊತ್ತಾ ನಿಮ್ಗೆ? ನೀವು ನಾಳದ ಟ್ಯಾಕ್ಸ್ ಕಟ್ತಿರ್ತೀರಲ್ಲ, ಕಟ್ತೀರಾ ಇಲ್ಲ? ಪಂಚಾಯತ್ ಅವ್ರು ಬಂದಿದ್ದೀರಾ ಭೀಮಪುರಿ? ಹಲ್ಲೆಲೂಯಾ. ನಳದ ಟ್ಯಾಕ್ಸ್ ಏನ್ ಮಾಡ್ತೀರಿ ನೀವು? ವರ್ಷಕ್ಕೆ ಕಟ್ತಾ ಇರ್ತೀರಿ. ಮನೆಯದು ಟ್ಯಾಕ್ಸ್ ಏನ್ ಮಾಡ್ತೀರಿ? ವರ್ಷಕ್ಕೆ ಕಟ್ತಾ ಇರ್ತೀರಿ. ಆ ಕಟ್ಟುವಂತವ್ರಿಗೆ ಈತ ಒಂದು 10-20 ಜನ ಈತನ ಕೆಳಗಡೆ ಏನ್ ಮಾಡ್ತಾ ಇದಾರೆ, ಕೆಲಸ ಮಾಡ್ತಾ ಇದಾರೆ. ಯಾರದ ಕೆಳಗೆ? ಜಕ್ಕಯ್ಯನ ಕೆಳಗೆ ಒಂದು 10-20 ಜನ ಏನ್ ಮಾಡ್ತಾ ಇದಾರೆ, ವರ್ಕರ್ಸ್ ಇದ್ದಾರೆ. ಈ ವರ್ಕರ್ಸ್ ಏನ್ ಮಾಡ್ತಾರೆ, ಎಲ್ಲ ಮನೆಗಳಿಗೆ ಹೋಗಿ ಏನ್ ಮಾಡ್ತಾರೆ, ಸುಂಕ ಕಟ್ಸ್ಕೊಂಡ್ ಬರ್ತಾರೆ. ನಳದ ಬಿಲ್ಲು, ಆ ಬಿಲ್ಲು, ಈ ಬಿಲ್ಲು, ನೀರಿಂದು, ಮನೆ ಬಿಲ್ಲು ಅಂತೇಳಿ ಎಲ್ಲ ಕಟ್ಸ್ಕೊಂಡ್ ಬಂದು ಯಾರ ಕೈಗೆ ಒಪ್ಪಿಸ್ತಾರೆ? ಜಕ್ಕಯ್ಯನ ಕೈಗೆ ಒಪ್ಪಿಸ್ತಾರೆ. ಅಲ್ಲೆಲ್ಲೂಯಾ. ಬಿಲ್ಲು 10 ರೂಪಾಯಿ ಇದ್ರೆ ಈ ಜಕ್ಕ ಏನ್ ಮಾಡ್ತಾ ಇದ್ದ, 50 ರೂಪಾಯಿ ವಸೂಲಿ ಮಾಡ್ತಿದ್ದ. ಎಷ್ಟು ಮಾಡ್ತಿದ್ರಿ? 50 ರೂಪಾಯಿ ವಸೂಲಿ ಮಾಡ್ತಾ ಇದ್ದ. ಯಾರು? ಈ ಜಕ್ಕಾಯ. ಅದ್ರ ಸಲುವಾಗಿ ಯಾರು ಇವ್ರನ್ನ ಸೇರ್ತಿದ್ದಿಲ್ಲ. ಅಲ್ಲೆಲ್ಲೂಯಾ. ಎಲ್ಲರೂ ಬಹಳ ಹೇಟ್ ಮಾಡ್ತಾ ಇದ್ರು. ಯಾರನ್ನ? ಸುಂಕ ಎತ್ತುವಂತವರನ್ನ. ಅಲ್ಲೆಲ್ಲೂಯಾ. ಬಹಳ ಕೋಪವುಳ್ಳವರಾಗಿರ್ತಿದ್ರು. ಜಗ್ಗಿ ಬಯಸ್ಕೊಳ್ಳೋದೆ. ಅಲ್ಲೆಲ್ಲೂಯಾ, ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ, ಈ ಜಕ್ಕಾಯ ಇಷ್ಟು ಕಲೆಕ್ಟ್ ಮಾಡ್ತಾ ಇದ್ನಲ್ಲ, ಅದು 10 ರೂಪಾಯಿ ಯಾರಿಗೆ ಕೊಡ್ತಾ ಇದ್ದ? ರೋಮನ್ ಸರ್ಕಾರದವರಿಗೆ. ಅವತ್ತಿನ ದಿನ ರೋಮನ್ ಸರ್ಕಾರದವ್ರು ಏನ್ ಮಾಡ್ತಾ ಇದ್ರು, ಆಡಳಿತವನ್ನ ಮಾಡ್ತಾ ಇದ್ರು. ಇನ್ನು 10 ರೂಪಾಯಿ ಏನ್ ಮಾಡ್ತಾ ಇದ್ದ, ಕೆಳಗಡೆ ಎತ್ಕೊಂಡ್ ಬಂದಿದಾರಲ್ಲ ಅವ್ರಿಗೆ 10 ರೂಪಾಯಿ ಕೊಡ್ತಾ ಇದ್ದ. 30 ರೂಪಾಯಿ ಏನ್ ಮಾಡ್ತಾ ಇದ್ದ, ತನ್ನ ಹತ್ರ ಇಟ್ಕೊಂತ ಇದ್ದ. ಅದ್ರ ಸಲುವಾಗಿ ದೊಡ್ಡದು ಬಿಲ್ಡಿಂಗ್ ಕಟ್ಟಿಬಿಟ್ಟಾನ, ಅರಮನೆ ಅಂತ ಮನೆಯನ್ನ ಕಟ್ಟಿಬಿಟ್ಟಾನ. ಏನೋ ಕೂಡ ಏನಿಲ್ಲ ಆತನಿಗೆ, ಕೊರತೆ ಇಲ್ಲದ ರೀತಿಯಲ್ಲಿ ಜೀವಿಸುವಂತ ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಆದ್ರೆ ಬರ್ತಾ ಆತನ ಜೀವಿತದಲ್ಲಿ ಏನಿದೆ, ಅರಮನೆಯೇ ನನಗೆ ಸಮಾಧಾನ ಕೊಡುತ್ತ ಅಂತೇಳಿ ನೆನೆಸ್ಕೊಂಡ. ಆ ಅರಮನೆ ಏನ್ ಮಾಡಲಿಲ್ಲ, ಆತನಿಗೆ ಸಮಾಧಾನ ಕೊಡ್ಲಿಲ್ಲ. ತನ್ನಲ್ಲಿರ್ತಕ್ಕಂಥ ಹೊಲ ಸಮಾಧಾನ ಕೊಡುತ್ತ ಅಂತೇಳಿ ಅನ್ಕೊಂಡ. ಎಷ್ಟೋ ಎಕರೆ ಹೊಲ, ಆ ಹೊಲವು ಕೂಡ ಸಮಾಧಾನ ಕೊಡ್ಲೇ ಇಲ್ಲ. ಯಾರು ಮಾತಾಡ್ತಾ ಇಲ್ಲ ಊರಲ್ಲಿ, ಎಲ್ಲರೂ ದೂರ ತಳ್ಳಾರೆ. ಚಿಕ್ಕ ಮಕ್ಕಳಂದ್ಮೇಲೆ ಎಲ್ಲರೂ ಮುದ್ದು ಮಾಡ್ತಾರಲ್ರಿ. ಈ ಜಕ್ಕಾಯ ಬಂದ್ರೆ ಸಾಕು, ಎಲ್ಲರೂ ತಾಯಂದ್ರೆ ಅವ್ನ್ ಮುಟ್ಟುಕೊಳ್ಳೋದೇ ಬೇಡ ಅಂತೇಳಿ ಏನ್ ಮಾಡ್ತಾ ಇದ್ರು, ಮಕ್ಕಳನ್ನ ಎತ್ಕೊಂಡು ಒಳಗಡೆ ಹೋಗ್ಬಿಡ್ತಾ ಇದ್ರು. ಒಂಥರ ರೌಡಿ ತರ ಕಾಣ್ತಾ ಇದ್ದ. ಯಾರು? ಈ ಜಕ್ಕಯ್ಯ. ಈ ಜಕ್ಕಯ್ಯ ಈ ತರ ಕಾಣ್ತಾ ಇದ್ದ. ಆದ್ರೂ ದೊಡ್ಡ ಶ್ರೀಮಂತನೇ, ಎಲ್ಲ ಇರುವಂತ ವ್ಯಕ್ತಿಯೇ, ಒಳ್ಳೆ ಗೌರವ ಇರುವಂತ ವ್ಯಕ್ತಿಯೇ. ಆ ಜಕ್ಕಯ್ಯ ಏನ್ ಮಾಡ್ತಾ ಇದ್ದಾನಂದ್ರೆ, ಈಗ ಯೇಸು ಸ್ವಾಮಿ ಎಲ್ಲ ಊರೆಲ್ಲ ಖಾಲಿ ಆಯ್ತಲ್ಲ, ಎಲ್ಲಿಗೆ ಹೋಗಿದ್ರು ಜನರು ಅಂತೇಳಿ ಹೊರಗಡೆ ಬಂದು ನೋಡಿದ್ರ ಒಬ್ಬನು ಕೇಳ್ತಾನ, ಎಲ್ಲಿಗೆ ಹೋಗಿದಾರ ಅಂತ ಕೇಳಿದ್ರೆ ಏನಂತ ಹೇಳ್ತಾ ಇದಾರೆ, ಯೇಸು ಸ್ವಾಮಿ ಬರ್ತಾ ಇದ್ದಾನೆ. ಯಾವ್ದಲ್ರಿ? ಹೊನ್ನದಹಳ್ಳಿ. ಆ ಫ್ಯಾಕ್ಟ್ರಿ ದಾರಿ ಹತ್ರ ಯೇಸು ಸ್ವಾಮಿ ಬರ್ತಾ ಇದ್ದಾನೆ ಅಂತೇಳಿ ಅಂದ್ರೆ. ಹಲ್ಲೆಲೂಯಾ. ಈ ಕಡೆ ಕೇಳೋದಾದ್ರೆ ಯಾವ್ದಿಲ್ಲ, ಚಿಕ್ಕಬಳ್ಳಾರಿ ದಾಟಿ ನಡುವೆ ಯೇಸು ಸ್ವಾಮಿ ಬರ್ತಾ ಇದ್ದಾನೆ. ಯೇಸು ಸ್ವಾಮಿಯನ್ನು ನೋಡೋದಕ್ಕಾಗಿ
ಜನರು ಹೋಗಿದ್ದಾರೆ, ಎಲ್ಲ ಮನೆಗಳು ಖಾಲಿ ಆಗ್ಬಿಟ್ಟು ಬೀಗ ಹಾಕೊಂಡು ಎಲ್ಲರೂ ಏಸಪ್ಪನ ನೋಡ್ಬೇಕು, ನಮ್ಮೂರಿಗೆ ಬಂದ ಅಂತೇಳಿ ಏನ್ ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಅವಾಗ ನನ್ನ ಹತ್ರ ಇಷ್ಟು ಹಣ ಇದೆ, ಆಸ್ತಿ ಇದೆ, ಐಶ್ವರ್ಯ ಇದೆ, ಎಲ್ಲ ಇದೆ, ಆದ್ರೆ ನನಗೆ ಯಾರಿಲ್ಲ, ಜನರಿಲ್ಲ, ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ಕುಟುಂಬದಲ್ಲಿ ಬರೀ ಜಗಳನೇ, ಹಲ್ಲೆಲೂಯಾ, ಬರೀ ಕೊರತೆನೆ, ಎಲ್ಲ ಇದೆ ಅಂತೇಳಿ ಅನ್ಕೊಳ್ತಾ ಇದ್ದೀನಿ. ಆದ್ರೆ ಏನಿದೆ ನನ್ನ ಜೀವಿತದಲ್ಲಿ ಕೊರತೆ ಇದೆ ಅಂತೇಳಿ ಆತ ಏನ್ ಮಾಡಿದ, ನಾನು ಕೂಡ ಏಸಪ್ಪ ಹೆಂಗಿದಾನು ನೋಡ್ಬೇಕಂತೇಳಿ ಮನೆಯಿಂದ ಹೊರಗಡೆ ಕಾಲು ಇಡ್ತಾ ಇದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ಕಾಲಿಟ್ಟು ನಡೆದುಕೊಂಡು ಹೋಗ್ತಾ ಇದ್ದಾನೆ. ಹೋದ, ಆದ್ರೆ ಗಿಡ್ಡಕ್ಕಿದ್ನಲ್ಲ ಮುಂದೋರು ಎಲ್ಲರೂ ಹೈಟ್ ಇರುವಂಥವ್ರು. ಹಲ್ಲೆಲೂಯಾ. ನಮ್ಗಿಂತ ಹೈಟ್ ಇರುವಂಥವ್ರು ಗಿಡ್ಡ ಅನ್ನತ್ತ ಏನ್ ಮಾಡ್ತಾ ಇಲ್ಲ, ಒಳಗಡೆ ಸೇರಿಸ್ಕೊಳ್ತಾ ಇಲ್ಲ, ಗುಂಪು ಗೂಡಿ ಬಿಟ್ರ. ಅಲ್ಲಿ ಯಾರು ಸಿಗ್ತಾರ, ಈ ಸಿಕ್ಕಿ ಬಾ ಅಂತೇಳಿ ಗುಂಪನ್ಯಾಗ ಹೊಡೆದ್ರೆ ಗೊತ್ತಾಗತ್ತಾ? ಸಿಕ್ಕಿ ಬಾ ಅಂತೇಳಿ 55 ರೂಪಾಯಿ ವಸೂಲು ಮಾಡಿದ್ದೆ, 10 ರೂಪಾಯಿ ಅದಾವ ಅಂತೇಳಿ ಗುದ್ಕೊಂಡ್ಬಿಟ್ರು ಅದೇ ಟೈಮ್ನಾಗ. ಅಲ್ಲೆಲ್ಲಯ್ಯ ಆಯ್ತು ಜಕ್ಕಾಯ ಇದೇನು ಸರಿ ಹೋಗಲ್ತ ಅಂತೇಳಿ ಏನ್ ಮಾಡಿದ, ಮುಂದುಗಡೆ ಬಂದು ಆಲದ ಮರವನ್ನ ಏರ್ತಾನೆ. ಪ್ರಿಯರೇ, ಏರಿ ಏನ್ ಮಾಡ್ತಾ ಇದ್ದಾನೆ, ಯೇಸು ಸ್ವಾಮಿ ಬರ್ತಾನಂತೇಳಿ ಕಾಯ್ತಾ ಇದ್ದಾನೆ. ಕಾದ, ಯೇಸು ಸ್ವಾಮಿ ಬಂದ. ಯೇಸು ಸ್ವಾಮಿ ಜಕ್ಕಾಯನನ್ನು ನೋಡಿದ. ಜಕ್ಕಾಯನೇ ತಟ್ಟನೆ ನೀನು ಇಳಿದು ಬಾ ಅಂತೇಳಿ ಕರೆದ ತಕ್ಷಣ ಮೇಲ್ಗಡೆ ಇರುವಂತ ಜಕ್ಕಾಯ ಏನ್ ಮಾಡಿದ, ಕೆಳಗಡೆ ಇಳಿದು ಬಂದ. ಮೇಲ್ಗಡೆ ಅಂದ್ರೆ ಏನ, ಅಹಂಕಾರ. ನಂದೇ ದೊಡ್ಡದು, ಯಾರು ಎಲ್ಲರೂ ನಂಗಿಂತ ಸಣ್ಣವರು. ಅಲ್ಲೆಲ್ಲಯ್ಯ. ಮೇಲ್ಗಡೆ ಅಂದ್ರೆ ಯಾವ್ದಕ್ಕೆ ಸಾದೃಶ್ಯ ರೀ, ಅಹಂಕಾರಕ್ಕೆ ಸಾದೃಶ್ಯ, ದೀನತ್ವಕ್ಕೆ ಸಾದೃಶ್ಯ ಅಲ್ಲ ಅದು. ಅಲ್ಲೆಲ್ಲಯ್ಯ. ನಂದೇ ದೊಡ್ಡದು, ಜಾತಿ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಮುಂದೊಂದಾಗಿರ್ಬೋದು, ನಾನೇ ಐಶ್ವರ್ಯವಂತ, ನಮ್ಮೂರಾಗ ಯಾರು ಇಲ್ಲ. ಅದಕ್ಕೆ ನೋಡ್ರಿ, ನಡುಕ ಐಶ್ವರ್ಯ ಬಂದವರು ಹೆಂಗಿರ್ತಾವ, ಕಣ್ಣುಗಳವ್ರು ಮ್ಯಾಗಿರ್ತಾವ, ಕೆಳಗೆ ನೋಡೋದೇ ಇಲ್ಲ. ಅಲ್ಲೆಲ್ಲಯ್ಯ. ಹಂಗ ಇರ್ತಕ್ಕಂಥ ಜಕ್ಕನಿಗೆ ಸ್ವಾಮಿ ಹೇಳ್ತಾ ಇದ್ದ, ನೀನು ಕೆಳಗಡೆ ಇಳಿದು ಬಾ, ಮೊದಲು ಕೆಳಗಡೆ ಇಳಿದು ಬಾ, ಕೆಳಗಡೆ ಇಳಿದು ಬಂದ್ರೆ ನಾನು ನಿನ್ನ ಮನೆಗೆ ಬರುತ್ತೀನಿ ಅಂತೇಳಿ. ಅಲ್ಲೆಲ್ಲಯ್ಯ. ಹೋದ ಜಕ್ಕಾಯ ಎಲ್ಲಿಗೆ, ಯೇಸು ಸ್ವಾಮಿಯನ್ನು ಕರ್ಕೊಂಡು ತನ್ನ ಮನೆಗೆ ಹೋದ. ಮನೆಗೆ ಹೋದ ಮೇಲೆ ಜಕ್ಕಾಯ ನೋಡ್ತಾ ಇದ್ದಾನೆ ಮನೆಯಲ್ಲೆಲ್ಲ ಬರೀ ಪಾಪನೇ ತುಂಬ್ಯಾದ, ಮನೆಯಲ್ಲೆಲ್ಲ ಬರೀ ಅಕ್ರಮದ ಹಣನೇ ತುಂಬ್ಯಾದ. ಹೋದ ತಕ್ಷಣ ಹೇಳ್ತಾ ಇದ್ದಾನೆ, ಸ್ವಾಮಿ ನಾನು ಅನ್ಯಾಯವಾಗಿ ಅಕ್ರಮವಾಗಿ ಯಾರ್ಯಾರಿಂದ ದೋಚಿದೇನೋ ಅವೆಲ್ಲವನ್ನ ಪುನಃ ನಾನು 4ರಷ್ಟು ವಾಪಸ್ ಅವರಿಗೆ ಕೊಟ್ಟು ಬಿಡ್ತೀನಿ ಅಂತೇಳಿ. ಹಲ್ಲೆಲೂಯಾ. ಯಾವಾಗ ಆ ಮಾತನ್ನ ಹೇಳಿದ್ನೋ ಜಕ್ಕ ಯೇಸು ಸ್ವಾಮಿನ ಮಾತ್ರ ನೋಡ್ತಾ ಇಲ್ಲ. ಯಾರು ನೋಡ್ಕೊಂತ ಇದ್ದಾನ, ತನ್ನನ್ನು ತಾನು ನೋಡ್ಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ಜಕ್ಕಾಯ ನಾವು ಬರೀ ಯೇಸು ಸ್ವಾಮಿನ ಮಾತ್ರ ನೋಡೋದಲ್ಲ, ನಮ್ಮನ್ನು ಕೂಡ ನಾವು ನೋಡ್ಕೊಬೇಕು. ನಮ್ಮನ್ನು ನಾವು ಎಲ್ಲಿವರೆಗೆ ನೋಡ್ಕೊಳ್ಳಲ್ವೋ ಅಲ್ಲಿವರೆಗೆ ನಮಗೆ ಪಶ್ಚಾತ್ತಾಪದ ಹೃದಯ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಯೇಸುವನ್ನು ನೋಡಿದಂತ ನಾವು ನಮ್ಮ ಜೀವಿತಗಳನ್ನು ಕೂಡ ನಾವೇನ್ ಮಾಡ್ಬೇಕು, ನೋಡಿಕೊಳ್ಬೇಕು. ಜಕ್ಕ ಯಾವಾಗ ತನ್ನ ಜೀವಿತವನ್ನು ನೋಡಿಕೊಂಡು ಮಾತಾಡ್ತಾ ಇದ್ದಾನೆ ಏನಂತೇಳಿ, ಸ್ವಾಮಿ ಎಲ್ಲವನ್ನು ಕೊಟ್ಟು ಬಿಡ್ತೀನಿ ಅಂತೇಳಿ ಕೊಟ್ಟು ಬಿಟ್ನೋ, ಪಶ್ಚಾತ್ತಾಪ ಪಟ್ನೋ, ಅವಾಗ ಸ್ವಾಮಿ ಹೇಳ್ತಾ ಇದ್ದಾನೆ, ಇವತ್ತು ಈ ಮನೆಗೆ ರಕ್ಷಣೆಯಾಯಿತು ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸುವನ್ನು ಹೆಂಗ ನೋಡಿದ ಜಕ್ಕಾಯ, ಪರಿಪೂರ್ಣ ಮನಸ್ಸಿನ. ಅರಮನೆ ಇದ್ದವ್ರು ಮುಂದ್ಗಡೆ ಬರೀ ನಮಗೇನ್ರಿ, ಪಟ್ಟೆತ್ತೀವಿ, ಒಂದು ಗುಡಿ ಕಟ್ತೀವಿ, ನಾವೇ ನಮ್ಮ ಇಷ್ಟವಾದವ್ರನ್ನ ಅರ್ಚಕರನ್ನ ಪೂಜಾರನ್ನ ಇಟ್ಕೊಂತೀವಿ, ನಾವು ಅಲ್ಲಿಗೆ ಇಲ್ಲಿ ಯಾಕೆ ಬರೋದು ಅಂತೇಳಿ ಐಶ್ವರ್ಯವಂತರು ಇರ್ತಾರೆ. ಕೆಲವು ಜನ ಮಾತಾಡೋರು ಯಾಕೆ ಮಾಡಿದಂಥವ್ರು ಇದ್ದಾರೆ, ಉದಾಹರಣೆಗಳು ಬಹಳ ಇದಾವೆ ಪ್ರಿಯ. ಆದ್ರೆ ಜಕ್ಕ ಏನ್ ಮಾಡ್ತಾ ಇದ್ದಾನೆ, ತನ್ನ ಅಂತಸ್ತನ್ನ, ಆಸ್ತಿಯನ್ನ, ಎಲ್ಲ ಜಾತಿ ಗೌರವಗಳನ್ನ ಬಿಟ್ಟು ಏನ್ ಮಾಡ್ತಾ ಇದ್ದಾನೆ, ಮನೆಗೆ ಹೊರಗಡೆ ನಡೆದುಕೊಂಡು ಬಂದು ಏನ್ ಮಾಡ್ತಾ ಇದ್ದಾನೆ, ಯೇಸುವನ್ನ ನೋಡ್ಬೇಕಂತೇಳಿ ಆಪೇಕ್ಷೆ ಉಳ್ಳವನಾಗಿದ್ದಾನೆ. ಹಲ್ಲೆಲೂಯಾ. ಸಮಾಧಾನ ಇಲ್ಲ, ಇಲ್ಲಿವರೆಗೂ ನನ್ನ ಜೀವಿತದಲ್ಲಿ ಶಾಂತಿ ಇಲ್ಲ, ಈ ಹಣ ಶಾಂತಿ ಸಮಾಧಾನ ಎಲ್ಲ ಕೊಡುತ್ತಂತೇಳಿ ಅನ್ಕೊಂಡಿದ್ದೆ, ಈ ಹಣ ನನಗೆ ಏನು ಕೂಡ ಕೊಡ್ತಾ ಇಲ್ಲ. ಹಲ್ಲೆಲೂಯಾ. ಜಕ್ಕಾಯ ಯಾವಾಗ ಯೇಸುವನ್ನು ನೋಡಿದಾಗ ಪರಿವರ್ತನೆ ಆಯಿತು ಜಕ್ಕಾಯನ ಹೃದಯ. ಕೆಲವು ಜನ ನಾವು ಅನ್ಕೊಳ್ತಾ ಇರ್ತೀವಿ, ಏನಂತ ಹೇಳಿ ಗೊತ್ತಾ, ನಾವು ಇಷ್ಟೇ ಇದೀವಲ್ಲಪ್ಪ, ಅವ್ರು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿ ದೊಡ್ಡ ಮನೆಯಲ್ಲಿ ಅವರು ವಾಸ ಮಾಡ್ತಾ ಇದ್ರು, ನಮಗೆ ನಾವ್ ಯಾವಾಗ ಅವ್ರಂಗ ಆಗ್ತೀವಿ ಅಂತೇಳಿ. ಯಾಕಂದ್ರೆ ನಾವು ಬೇರೆಯವ್ರನ್ನ ಹೋಲಿಕೆ ಮಾಡ್ಕೊಂಡು ನೋಡ್ಕೊಳ್ಳೋದೇ ನಾವು ಜಾಸ್ತಿ. ಪ್ರೈಸ್ ದಿ ಲಾರ್ಡ್. ನೀವು ನಿಮ್ಮ ಮನೆ ಗುಡಿಸ್ಲಾದ್ರೂ ಚಿಂತಿಲ್ಲ, ನೀವು ಸಮಾಧಾನದಿಂದಿರ್ತೀರಿ. ಹಲ್ಲೆಲೂಯಾ. ನಿಮ್ಮ ಮನೆ ಗುಡಿಸ್ಲಾದ್ರೂ ಚಿಂತಿಲ್ಲ, ನೀವು ಹೆಂಗಿರ್ತೀರಿ, ಸಮಾಧಾನದಿಂದ ಇರ್ತೀರಿ. ಯಾಕೆ ಹೇಳ್ರಿ, ಸಮಾಧಾನ ಕೊಡುವಂತ ದೇವರು ನಿಮ್ಮ ಮನೆಯಲ್ಲಿ ಇದ್ದಾನೆ. ಹಲ್ಲೆಲೂಯಾ. ಅವ್ರದ್ದು ದೊಡ್ಡ ಅರಮನೆ ಆದ್ರೂ ಕೂಡ ಅವ್ರ ಮನೆಯಲ್ಲಿ ಏನಿಲ್ಲ, ಸಮಾಧಾನ ಇಲ್ಲ. ಯಾಕಂದ್ರೆ ಸಮಾಧಾನ ಕೊಡುವ ದೇವರು ಯಾರೆಂಬುದಾಗಿ ಅವರು ತಿಳಿದುಕೊಂಡಿಲ್ಲ. ಅದರ ಸಲುವಾಗಿ ನಾವು ಆತನ ಮೇಲೆ ನಂಬಿಕೆ ಇಟ್ಟರೆ ಶ್ರೀಮಂತಿಕೆ ಆತ ಕೊಡ್ತಾನೆ. ಹಲ್ಲೆಲೂಯಾ.
ಆತನ ಮೇಲೆ ಪರಿಪೂರ್ಣವಾಗಿ ನಂಬಿ ನಡೆದುಕೊಂಡಂತವರಿಗೆ ದೇವರು ಎಲ್ಲ ಕೊಡ್ತಾನ. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ ಪ್ರಿಯರಿ, ಜಕ್ಕ ಏನ್ ಮಾಡಿದಂತೆ, ಇಳಿದು ಬಂದ, ನೋಡ್ಬೇಕಂತೇಳಿ ಬಂದ, ಯೇಸುವನ್ನ ನೋಡಲು ಅಪೇಕ್ಷಿಸಿದ. ಹಲ್ಲೆಲೂಯಾ. ನೋಡಿದ ಮೇಲೆ ತನ್ನನ್ನು ತಾನು ಏನ್ ಮಾಡಿದ, ನೋಡಿಕೊಂಡು. ಇದು ಬಹಳ ಮುಖ್ಯ. ಹೆರೋದನ್ ನೋಡ್ಬೇಕಂತೇಳಿ ಅನ್ಕೊಂಡ, ತನ್ನನ್ನು ತಾನು ನೋಡ್ಕೊಳ್ಳಿಲ್ಲ. ಹೆರೋದನ್ ಜೀವಿತದಲ್ಲಿ ಅನೇಕ ಪಾಪ ಇದೆ. ಹಲ್ಲೆಲೂಯಾ. ಈ ಗ್ರೀಕರು ಯೇಸುವನ್ನು ನೋಡ್ಬೇಕಂತೇಳಿ ಅನ್ಕೊಂಡ್ರು, ಆದ್ರೆ ತಮ್ಮನ್ನು ತಾವು ಏನ್ ಮಾಡಲಿಲ್ಲ, ನೋಡಿಕೊಳ್ಳಲಿಲ್ಲ ಪ್ರಿಯರು. ಅದರ ಸಲುವಾಗಿ ನಾವು ಯೇಸುವನ್ನ ನೋಡಿದಂತವ್ರು ಈ ಮೂವರು ಹೆಂಗ್ ನೋಡ್ತಾ ಇದ್ದಾರೆ, ಕೆಲವೊಬ್ರು ಅದ್ಭುತಗಳಿಗಾಗಿ ಯೇಸುವನ್ನು ನೋಡಿದ್ರು, ಇನ್ನು ಕೆಲವರು ಜ್ಞಾನಕ್ಕಾಗಿ ಯೇಸುವನ್ನು ನೋಡಿದ್ರು. ಮೂರನೇದಾಗಿ ಜಕ್ಕಾಯಿ ಯೇಸುವನ್ನು ಹೆಂಗ್ ನೋಡ್ತಾ ಇದ್ದಾನೆ, ಯೇಸುವನ್ನು ನೋಡ್ತಾ ಇದ್ದಾನೆ, ತನ್ನನ್ನು ತಾನು ಕೂಡ ನೋಡಿಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ.